ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ದಿ ನೋಡಿ. ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂತಹ ಬ್ಲಾಗ್ನ ಈಗ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತೈತಿ. ಪಾರ್ಟ್ 3 ಬ್ಲಾಗ್ ಆಗಿರ್ತೈತಿ ಇದು. ಸೊ ಬ್ಲಾಗ್ನ ಎಂಟು ತನಕ ನೋಡ್ರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವತ್ತಿನ ಬ್ಲಾಗ್ ಅಂತೂ ಮಸ್ತ್ ಆಗೈತೆ ಅಂತಂದು ಹೇಳ್ಬೋದು. ನೆನ್ನೆ ಬ್ಲಾಗ್ನು ಆಲ್ಮೋಸ್ಟ್ ಮಸ್ತ್ ಇತ್ತು. ಆಲ್ಮೋಸ್ಟ್ ಊರಿಗೆ ಬಂದಿರೋಂಥ ಬ್ಲಾಗ್ಸ್ ಸೂಪರಾಗನೇ ಇರ್ತವೆ. ನೀವೆಲ್ಲ ಕಮೆಂಟ್ ಮಾಡಿ ಹೇಳ್ತಿರ್ತೀರಿ. ಅವಕ್ಕ ಹೇಳೋದು ನಮ್ಮ ಜೊತೆ ನಾವೆಲ್ಲಿರ್ತೀವಿ ಅಲ್ಲಿರು. ನೀನು ಎಲ್ಲ ಬಿಟ್ಟು ಏನ್ ಮಾಡ್ತಿ? ಮನೆಗೆ ಬಂದ ನಮ್ಮ ಜೋಡಿ ಇರೋ ಸಾಕು. ಎಲ್ಲ ಬಿಟ್ಟು ಏನು ಮಾಡೋದು ಬೇಡ. ಏನು ಗೊತ್ತಾ ಫ್ರೆಂಡ್ಸ್, ಅವ ಯಾಕೆ ನಮ್ಮ ಜೊತೆ ಯಾವಾಗ ಇರುದಿಲ್ಲ ಅಂದ್ರ ಮನೆಗೆ ಬರೋಣ ಅಚ್ಚಿಕಟ್ಟಿ ಬಾ 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 ಅಂತ ಕರಿತಿರ್ತದ್ರಿ. ಗೊತ್ತಾ, ನಾ ಜಾಕ ಮಾಡಿದೆ ಸೀದಾ ಹೊರಕ್ ಹೋಗ್ಬಿಡ. ಸೀದಾ ಹೊರಗ ಮನ್ಯಾಗ ಕುಂದ್ರಬೇಕು. ನಮ್ ಜೋಡಿ ಕುಂದ್ರ ವ್ಲಾಗ್ನಾಗ ಬರ್ತಾನ್ರಿ. ಬರೋದು ಸೀದಾ ಉಂಡ್ ಸೀದಾ ರೈಟ್. ಬೇಗ ಬೇಗ ಎಲ್ಲರೂ ಬರಬೇಕು. ಫೋಟೋಗ್ರಾಫರ್ ಕ್ಲಿಯರ್ ಬರ್ತದ. ಇಲ್ಲಿ ಅಲ್ಲಿ ಅಷ್ಟು ದೂರ ಬೇಡ, ಕರೆಕ್ಟ್ ಬರ್ತದ ಮಾರಿ. ಇಲ್ಲೇನ ನಿಂದ್ರಿ. ನೀವು ನಿಂದ್ರಿ. ನೀವು ನಾ ಸಟ್ ಮಾಡಿ ಬರ್ತೀನಿ. ನನಗೆ ನಿಂದ್ರ ಕಟ್ಟ ಜಗಂಡ್ ಬಿಟ್ಟು ನಿಂದ್ರಿ ನೀವು. ಅದು ವಿಡಿಯೋ ಹಾಳದ. ನಾವು ಈ ಕಟ್ ಫೋಟೋ ಸೆಟ್ ಮಾಡಕ್ ಹೋಗ್ಬೇಕು. ಹಾಕ್ಯಬೇಕಿನ್ ಕರಿ ಹಾಕ್ಯಬೇಕಿ. ಯಾಕೋ ಹಾಕ್ಯಬೇಕಿನ್ ಕರಿ ಹಾಕ್ಯಬೇಕಿ ಕರ್ದೆ ನೋಡ್ರಿ, ಇವರೆಲ್ಲ ಬಂದು ನಿಂತರು. ಆಕೆ ಒಂದು ಸ್ಪೆಷಲ್ ನೋಡ್ರಿ. ಯಾವಾಗೂ ಸ್ಪೆಷಲ್ ರೀ ಅನ್ರಿ ಆಕಿ. ಫಸ್ಟ್ ನಾನು ನಿಂದಿರ್ತೀನಿ. ನಾಗಿಂದ ಹುಲಿಯಪ್ಪಗಿಂದ ಚನ್ನಬಸ್ಸು, ಚನ್ನಬಸ್ಸು ಆಗಿಂದ ಶಾಂತವಾಗಿಂದ ಬುಳಪ್ಪಗಿಂದ ಸುಮಿತ್ರ. ನೀ ಲಾಸ್ಟ್ ನಿಂದ್ರ ನೀನು. ನಾ ಫಸ್ಟ್. ಊರಿಗೆ ಬಂದ ಅನ್ಸುತ್ತ. ಏನಿಲ್ಲ ಅಂದರೂ ಒಂದು 2-3 ದಿನದಾಗಿಂದ ತಂಗಿ ಯಾಕೆ ಒಂದು ಡ್ಯಾನ್ಸ್ ಮಾಡುಂಬ ಅಂತಂದು ಒಳ್ಳೆ ಇಂಟ್ರೆಸ್ಟ್ ಕೊಟ್ಟು, ಅದು ಏನೋ ಸುಮ್ಮನೆ ಹೇಳ್ತಿರ್ಬೇಕು ಬಿಡು ಅಂತ ನಾನು ಅಂದ್ಕೊಂಡೆ. ದಿನ ಒಂದು ಡ್ಯಾನ್ಸ್ ಮಾಡೋಂಬರ್ರಿ, ಒಂದು ರೀಲ್ಸ್ ಮಾಡೋಂಬರ್ರಿ ಅಂತ ಅನ್ನಕಂತಿಲ್ಲ ತಂಗಿ. ಸೊ ಈಗ ಹೊಲಕ್ಕೆ ಬಂದಾಗ ಎಲ್ಲರನ್ನೂ ಕರ್ಕೊಂಡು ಈಗ ಒಂದು ಫೋಟೋಸ್ ತೊಗೊಂಡ್ವಿ. ತೊಗೊಂಡು ಈಗ ನೋಡ್ರಿ ರೀಲ್ಸ್ ಮಾಡೋಣ ಅಂತಂದು ನಿಂತೀವಿ. ಇಲ್ಲಿ ಒಂದು ಕಾಮಿಡಿ ಹತ್ತೈತಿ. ಈಗ ನೋಡ್ರಿ ಇವರು ಫೋಟೋದಾಗ ಸಾಕ ಎಷ್ಟು ಸರ್ಕಸ್ ಮಾಡ್ಬೇಕು ನೋಡ್ರಿ. ನಾ ಇಲ್ಲದಿನಂತ ಇಲ್ಲೊಬ್ಬವ, ನಾ ಇಲ್ಲದಿನಂತ ಇಕ್ಕೋಬೇಕಿ. ಇವ್ರು ಬರ್ರಿ ಸಾಕು. ಮಜಾಕ್ ಮಾಡಿದ್ದು ಸೀರಿಯಸ್ ಆಗಿ ನಿಂದ್ರಿ ಬಡಕ್ನ. ನೋಡಕ್ಕಿನ್ನ ನಮ್ನ ಇಲ್ಲ ಬರ್ರಿ. ಹಾಡ ಇಕ್ಕಟ್ಟು ಹುಡುಕ್ಬೋದು. ಈಗ ಹಾಡ ಹುಡುಕ್ ನೆಟ್ ಬದೌಡ್ ಬಾ ನೀನು. ಆಕಿ ನಿಲ್ಸ್ ಬಾ. ಆಕಿನ ತೊಡಿ ಹಿಂಗ್ ಕುಣ್ಯಾಕ ಒಂದು ಇಂಟ್ರೆಸ್ಟಿಂದ ಏನೋ ಡ್ಯಾನ್ಸ್ ಮಾಡೋಣ ಅಂತಂದು ಹೇಳ್ತಿದ್ಲು ತಂಗಿ. ಬಟ್ ಯಾರೋ ಸಾಂಗ್ ಹುಡುಕಿಲ್ಲ, ಏನೇ ಹುಡುಕಿಲ್ಲ, ಹೆಂಗೆ ಮಾಡೋದು ಏನು ಅಂತೇಳಿ. ಸೊ ಇಮಿಡಿಯೇಟ್ ಅಲ್ಲೇ ನಮ್ಮ ತಮ್ಮನ ಯಾವುದೋ ಒಂದು ಹುಡುಕಿದ, ಒಂದು ಗ್ರೂಪ್ನಾಗೇನೋ ಕಳ್ಸಿದ್ನಂತ. ಸೊ ಅದನ್ನು ಅವನ ಹೇಳ್ಕೊಟ್ಟ, ಹಿಂಗೆ ಮಾಡ್ರಿ ಅಂತೇಳಿ. ಸೊ ಎಲ್ಲರೂ ಮಾಡಕತ್ತೀವಿ. ಇದು ಮಾಡೋ ಮುಂದೆ ಸಿಕ್ಕಾಪಟ್ಟೆ ಕಾಮಿಡಿ ಆಗೈತಿ ಫ್ರೆಂಡ್ಸ್. ಅದು ವ್ಲಾಗ್ ಮಾಡಿದ್ರೆ ಅದ ಒಂದು ವ್ಲಾಗ್ ಆಗ್ತಿತ್ತು ಆ್ಯಕ್ಚುಲಿ. ಸೊ ಜಾಸ್ತಿ ವ್ಲಾಗ್ ಮಾಡಿಲ್ಲ. ಇನ್ನು ರೀಲ್ಸ್ ಏನು ಮಾಡಿ ಇನ್ಸ್ಟಾಗ್ರಾಮಿಗೆ ಎಲ್ಲ ಅಪ್ಲೋಡ್ ಮಾಡಿನೆಲ್ಲ. ಯೂಟ್ಯೂಬ್ನಾಗೂ ಆಲ್ಮೋಸ್ಟ್ ಹಾಕೀನಿ. ಸೊ ಅದ ಕ್ಲಿಪ್ಪಿಂಗ್ನ ತೊಗೊಂಡು ಈ ವ್ಲಾಗ್ನಾಗ ಆ್ಯಡ್ ಮಾಡೀನಿ. ಆ್ಯಂಡ್ ಅದ ಸೇಮ್ ರೀಲ್ಸ್ನ ಯೂಟ್ಯೂಬ್ ಶಾರ್ಟ್ ಒಳಗೂ ಅಪ್ಲೋಡ್ ಮಾಡಿದ್ದೆ. ಸೊ ಇನ್ಸ್ಟಾಗ್ರಾಮ್ನಾಗ ಅಂಕರ್ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕೈತಿ. ಒಳ್ಳೆ ಕಮೆಂಟ್ ಹಾಕಿರಿ. ಸೊ ಒಳ್ಳೆ ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಟಿರಿ ಅಂತಂದು ಹೇಳ್ಬೋದು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಈ ಮೂಮೆಂಟ್ ಅಂಕರ ಸಖತ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅದು ಫಸ್ಟ್ ಟೈಮು ನಾವು 6 ಜನನು ಅಕ್ಕ ತಂಗಿಯರು, ಅಣ್ಣ ತಮ್ಮರು ಈ ರೀತಿ ರೀಲ್ಸ್ ಮಾಡಿರೋದು. ಡ್ಯಾನ್ಸು ಯಪ್ಪ ಎಷ್ಟು ಕಾಮಿಡಿ ಫನ್ನಿ ಆಗಿತ್ತು ಅಂತಂದ್ರೆ
ಸೊ ಈಗ ನೆನ್ಸ್ಕೊಂಡ್ರೆ ಅಷ್ಟು ನಗು ಬರ್ತೈತಿ. ಈ ರೀಲ್ಸ್ ಅಂತೂ ನಾನು ಎಷ್ಟು ಸಲ ರಿಪೀಟ್ ನೋಡಿನ ಏನೋ ಲೆಕ್ಕನ ಇಲ್ಲ. ನೋಡೋದು ನಗೋದು ಸೊ ಇದೇ ರೀತಿಯಾಗಿ ಮಾಡೀನಿ. ಸೊ ಎಷ್ಟು ಸಲ ನೋಡಿದ್ರು ಈ ವಿಡಿಯೋ ಅಂತೂ ಬೋರ್ ಅಂತ ಅನ್ಸೋದೇ ಇಲ್ಲ. ಸೊ ಅಷ್ಟು ಆ ಮೂಮೆಂಟ್ನ ಅಂದ್ರೆ ಅಷ್ಟು ಎಂಜಾಯ್ ಮಾಡಿಲ್ಲ. ಸೊ ಹಾಗಾಗಿ ಸೊ ಟೈಮ್ ಸಿಕ್ಕಾಗ ಆದಷ್ಟು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿದಾಗ ಸೊ ಈ ರೀತಿಯಾಗಿ ಎಂಜಾಯ್ ಮಾಡಬೇಕು. ಅದೊಂದು ರೀತಿ ಖುಷಿನೂ ಇರ್ತೈತಿ ಆ್ಯಂಡ್ ಲೈಫ್ ಮುಂದೆ ಮೆಮೊರಿಗೂ ಇರ್ತೈತಿ. ವಿಡಿಯೋ ಮಾಡಿ ಇಟ್ಕೋಬೇಕು, ಮುಂದೆ ಲೈಫಿಗೆ ಮೆಮೊರಿ ಇರ್ತೈತಿ. ಇವಾಗ ಪ್ರೆಸೆಂಟ್ ಅಂಕರ ಎಲ್ಲರೂ ಫ್ಯಾಮಿಲಿ ಒಳಗೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರೋ ಎಲ್ಲರೂ ಮಸ್ತ್ ಚೆನ್ನಾಗಿ ಖುಷಿಯಾಗಿ ಮನೇಲಿ ಹ್ಯಾಪಿ ಸಂತೋಷ ಎಲ್ಲ ಕಾಮಿಡಿ ಎಲ್ಲ ತುಂಬಿರ್ತೈತಿ ಅಂತಂದು ಹೇಳ್ಬೋದು. ಸೊ ಕೊನೆವರೆಗೂ ಇರುತ್ತೆ ಅಂತ ನಾನು ಒಂದ್ಸಲ ನನಗೆ ನೆನೆಸ್ಕೊಂಡ್ರೆ ಅಳು ಬರ್ತೈತಿ. ಇನ್ನೂ ಇಬ್ಬರದಷ್ಟ ಮದುವೆ ಆಗಿರೋದು ನಮ್ಮ 6 ಜನದೊಳಗೆ ಆ್ಯಂಡ್ ಇನ್ನೂ 4 ಜನದ್ದು ಐತಿ. ಸೊ 4 ಜನಕ್ಕೂ ಮದುವೆ ಆಗಿ ಅವ್ರಿಗೆಲ್ಲರಿಗೂ ಮಕ್ಕಳಾಗಿ ಸೊ ಕೊನೆವರೆಗೂ ಇದೇ ರೀತಿ ಇರ್ಲಪ್ಪ ದೇವ್ರೆ. ಯಾರು ನಮ್ಮ ಮನೆಗೆ ನ್ಯೂ ಪರ್ಸನ್ ಎಂಟ್ರಿ ಆದ್ರೂ ಇದೇ ರೀತಿ ಕೊನೆವರೆಗೂ ಇರಲಿ ಅಂತ ನಾನು ದೇವ್ರ ಹತ್ರ ಎಷ್ಟು ಸಲ ಆಗಾಗ ಕೇಳ್ಕೊತಿರ್ತೀನಿ. ಇದು ಒಂದೇ ನಾನು ಕೇಳ್ಕೊಳ್ಳೋದು. ನಮ್ಮ ತವ್ರ ಮನೆ ಇದ್ರೊಳಗೆ ಇದ್ಬಿಟ್ಟು ನಾನು ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ. ತವ್ರ ಮನೆಗೆ ಹೋದಾಗ ಕೆಲವು ಹೆಣ್ಮಕ್ಳು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊತಾರ. ದುಡ್ಡು ಬಂಗಾರ ಬೆಳ್ಳಿ ಅದು ಕೊಡಲಿ ಇದು ಕೊಡಲಿ ಬಟ್ಟೆ ಕೊಡಿಸ್ಲಿ ಅಂಥೇಳಿ. ಸೊ ನಾನಂತೂ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ. ಅದು ಕೊಡಿಸ್ಲಿ ಇದು ಕೊಡಲಿ ಅಂಥೇಳಿ. ಒಂದೇ ಒಂದು ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿ ಖುಷಿಯಾಗಿ ಒಂದು ಪ್ರೀತಿಯಿಂದ 2 ಮಾತು ಮಾತಾಡಲಿ. ಸೊ ಇಷ್ಟೇ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಇದು ಬಿಟ್ಟು ನಾನೊಬ್ಬಳೇ ಅಲ್ಲ, ನಮ್ಮಿಬ್ಬರು ತಂಗಿದ್ರೂ ಹಾಗೆ ಇರೋದು. ಸೊ ನಮ್ಮ ಫ್ಯಾಮಿಲಿ ಮಧ್ಯೆ ಇರೋ ಈ ಸಂತೋಷ, ಈ ಬಾಂಡಿಂಗ್ ಇದು ಕೊನೆವರೆಗೂ ಹೀಗೆ ಇರಲಿ ಅಂಥೇಳಿ ದೇವರಲ್ಲಿ ಇದು ಒಂದು ಕೇಳ್ಕೊತೀನಿ. ಇದು ಬಿಟ್ಟು ಯಾವುದನ್ನು ಕೇಳ್ಕೊಳ್ಳಲ್ಲ. ಸೊ ನೀವೆಲ್ಲರೂ ವಿಶ್ ಮಾಡಿರಿ, ಆಲ್ರೆಡಿ ವಿಶ್ ಮಾಡ್ತಿರ್ತೀರಿ. ನಿಮ್ಮೆಲ್ಲರ ಫ್ಯಾಮ್ಲಿ ಒಳಗೆ ಈ ಬಾಂಡಿಂಗ್ ಈ ಸಂತೋಷ ಕೊನೆವರೆಗೂ ಹೀಗೆ ಇರಲಿ, ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಎಲ್ಲ ಕಮೆಂಟ್ ಹಾಕ್ತಿರ್ತೀರಿ. ಸೊ ನಿಮ್ಮೆಲ್ಲರ ಪ್ರೀತಿ ಬ್ಲೆಸ್ಸಿಂಗ್ಸ್ ಸದಾ ಹೀಗೆ ಇರಲಿ. ಹಂಗ ಅದ ಬರ್ಲದ. ಈಗ ಅಪ್ಪ ಪಟಕ ಸುತ್ತಕತ್ತನಲ್ಲ, ಅವೇ ಪಟ ಸುತ್ತಕತನ ಹಳೆ ಪಟ್ಟಿಗೆ ಹೌದನ. ಇದು ಸಾಂಡ್ ಐತೆ ಅದಕ್ಕಿಂತ. ನೋಡ್ರಿ ಫ್ರೆಂಡ್ಸ್, ನಮ್ಮ ಅಪ್ಪ ಪಟಕ ಸುತ್ತಕಂತಾರ. ಹಳೆ ಪಟಕ ಅಂತಿದ್ದು. ಹಳೆ ಪಟಕ ಈಗ ಕಡೆಗೆ ತಗೋಣ ಸುತ್ತಕೊಂಡ್ ನೋಡ ಈಗ ಹೆಂಗ್ ಬರ್ತದೆ. ಏಟು ಬರಲ್ಲ ಮೂಲಿ ಮುಂದ ಕಣ್ಣುಡಿ ಇಟ್ಕೊಂಡು ಕಣ್ಣಲ್ಲಿ ಇಟ್ಕೊಂಡ್ ಸುತ್ತಾನ ಅಜ್ಜ. ಸುತ್ತಾನ ಹಂಗ ಸುತ್ತಾನ ಹಂಗನ್ ಸುತ್ತಾನ ಕಣ್ಣಲ್ಲಿ ಇಟ್ಕೊಂಡ್ ಸುತ್ತಾನ. ಹಂಗ ಸುತ್ತಾನ ಬರಲ್ಲ ಅಪ್ಪನ್ ಮೂಲ್ ಬರಲ್ಲ. ಆಟ ಬರ್ತೈತಿ, ಸ್ವಲ್ಪ ಬಂದೈತಿ. ಅದು ಒಬ್ರಂಗ ಒಬ್ರು ಸುತ್ತಾಕ್ ಬರಲ್ಲ, ಒಬ್ಬೊಬ್ರು ಒಂದೊಂಥರ ಸುತ್ತಾರ. ಮ್ಯಾಗಂದ್ರಾಗ ಒಂದ್ರದ ತಗೊಂಡ್ ಆಟ ಬಂದೈತಲ್ಲ. ಇದಕ್ಕೆ ಹೆಂಗ್ ಸುತ್ತಬೇಕು? ಇದು ಜಡಿ ನಮ್ಮ ಅಪ್ಪಂದಿರು. ಇಲ್ಲ ನಿನ್ನೆ ಹಿಂಗ ಅಲ್ಲಿ ಇವ್ರು ಯಾವ್ದೋ ಮನೆ ಕೊತ್ತಾರಲ್ಲ. ನೋಡ್ರಿ ನಮ್ಮಪ್ಪ ಪಟಕ ಸುತ್ತಿದ್ರು ನೋಡ್ರಿ. ಹಿಂಗ್ ಸುತ್ತಾನ ಹಿಂಗ್ ಸುತ್ತಾನ ಹಿಂದಾಗಡೆ ಇಲ್ಲ ನಾ ಅಳಿಸ್ಬೇಡ ಬಿಡ್ರಕ್ಕಿನ. ಕೆಡ್ಸಕ್ಕಾಗ್ಲ ಬಿಡ್ರಿ ಬೇಡ 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 ಇಲ್ಲ ಮ್ಯಾಗ ಒಂದ್ ಪಟ್ಟಿ ಮಾಡಿಸ್ಕೊ. ಕೆಳಗ್ ಪಟ್ಟಿ ಐತಲ್ಲ, ಅದ್ ಏಟ್ ಪಟ್ಟಿ ಅದ ಹಾಳು ಮಾಡ್ತು ಅಷ್ಟ. ಇಲ್ಲ ದಪ್ಪ ಹೋಗಲ್ಲ ದಪ್ಪ. ಮನ್ಗಂಡಾಗೈತಿ ಪಟ್ಟಗ ಹಳ್ಳೊಳಿ ಬಾವ.
ತೋರಿಸ್ತೀನಿ ಫಸ್ಟ್ ಯಾವ ನಿನ್ ತುರ್ಬ ತೆಗಿಯಲ್ಲ ಇದನ್ನ ಇಷ್ಟ ಅಡ್ಕೊಂಡು ಕರೆಕ್ಟ್ ಐತದ ಹಾಕೊಂಡಿದ್ದು ಇದು ಹಿಂಗ್ ಬರೋ ಮ್ಯಾಗ ಮಾಡಲ್ಲ ತುರ್ಬ ಇದು ಹಿಂಗ್ ಬಂದು ಇದು ಈ ಬಟ್ ಇಲ್ಲಿ ಹಿಡ್ಕ ಇಲ್ಲಿ ನೋಡಿ ಇಲ್ಲಿ ಇಲ್ಲಗ ಹಿಂಗ ಇಲ್ಲಿ ಇದು ಬಟ್ ಈ ಕೈಲಿಂದ ಇದು ಹಳ್ಳಿ ಹಿಂಗ್ ತಿರ್ಗ್ಬೇಕಾಗ ಈಗ ಅಲ್ಲೇ 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 ಹೆಂಗ್ ಹಿಡ್ಕೋಬೇಕು ಇದನ್ನ ಜಗ್ಗಿ ಮಗಳ ಹಿಡ್ಕೋಬೇಕಿದ್ರೆ ಹಿಂಗ ಕೆಳಗ್ ಬರೋಕಿಲ್ಲ ಇದು ಬೆಚ್ಚಿದನ ಈಗೀಗ ಅಲ್ಲಿ ತುರುಬ ಐತಿ ಹಿಡ್ಕೊಂತಾರ ತಡದ ತಡಿ ತಡಿ ಒಂದಿಟ್ಟು ಅವ ಆಚೆ ಕಡೆ ಬೇಸ್ ದಾರಿ ಸುತ್ತಾಕತ್ತಿರಲ್ಲ ಈಚೆ ಕಡೆ ಇವ ಈಚೆ ಕಡೆ ನೀನು ಕಾಂಪಿಟೇಷನ್ ನೋಡ್ರಿ ಇಲ್ಲಿ ಏನಂತ ಇದಕ್ಕ ಪಟಕ ಪಟಕದ ಯಾರು ಹೇಳ್ಕೊಂತಾರ ನೋಡ್ರಿ ಪಟಕ ಸುತ್ತುವ ಚಾಲೆಂಜ್ ನೋಡ್ರಿ ಇಲ್ಲಿ ಅದು ಪಟಕ ಮತ್ತೆ ಎರಡಲ್ಲ ನೀನ ನೋಡೇ ಬಿಡೋಣ ಎಂದು ಸುತ್ತುತ್ತಿದ್ದಾರೆ ಅದು ನಮ್ಮಪ್ಪನ ಹಳೆಯ ಪಟಕ ತಗೋ ನಮ್ಮ ಅಕ್ಕನ ಗೆಲ್ಲಡಿ ನಿಮ್ಮ ಮಮ್ಮಿಲಿ ಹರಸಾಹಸ ನೋಡಕತ್ತ ಬಾ ಯಾವ ನೋಡ ಬಾ ಅಲ್ಲೇ ಹೊತ್ತಿರಿ ತಗಿ ಇಳಿತಾಗ ಇಳಿತಾಗಿ ಎಲ್ಲಿ ಹೋಗಿ ಮ್ಯಾ ಮುಗಿಬೇಕಾದ ನೀ ಮುಚ್ಚಬೇಕಾದ ನೀನು ಮುದ್ದೆ ಮಾಡಿದ್ಯಪ್ಪ ಮ್ಯಾಲೆ ಗಂಟಿದ್ದಲ್ಲೇ ಅಲ್ಲಿ ಬಟ್ ಹಿಡಿದ್ಯಲ್ಲ ಅಲ್ಲೇ ಚಂದ ಬಸ್ಸು ಒಂದ್ ಕಣ್ ಮುಚ್ಚಿದ್ ನಿಂದು ಯಾಕವ ಓ ಗೂಢಾಚಾರ ಇರ್ತಾರಲ್ಲ ರಾಯಣ್ಣ ಹಿಂಗ ಮುಚ್ಕೊಂಡಿರಂಗಿಲ್ಲ ಅವ ಮಕ ಗೂಢಾಚಾರ ಗೂಢಾಚಾರ ಅಲ್ಲೊಂದ್ ಪಿನ್ನ ಹಾಕ್ಬೇಕು ಬಿಡಲೆ ಸುದ್ದಿನ ನಡಿ ಇಲ್ಲಿ ಪಟಕವನ್ನು ಸುತ್ತಲು ಕಲಿಯುತ್ತಿದ್ದಾರೆ ನೋಡ್ರಿ ಅಕ್ಕ ಮತ್ತ ತಮ್ಮ ಇದು ಅಣ್ಣ ತಂಗಿ ಪಟಕ ಸುತ್ತಕ್ಕ ಕಲಿ ಇದ್ರೊಳಗ ಅದಾರ ಅಯ್ಯ ಸುತ್ತಾಕತ್ತಾನ ಕೊಡಲ್ಲ ಚಂದವಾಗಿಲ್ಲ ಚಂದ ಸುತ್ತಬೇಕಿಲ್ ಮತ್ತ ನೋಡಲ್ಲ ನಿನಗ ಹಚ್ಚಿದ್ರ ನೋಡಪ್ಪ ನೋಡ್ರಿ ನಮ್ ತಂಗಿ ಪಟಕ ಸುತ್ಕೊಂಡ್ಬಿಟ್ಟ ಫಸ್ಟ್ ಟೈಮ್ ಅಲ್ಲೇ ಫಸ್ಟ್ ಟೈಮ್ ನಮ್ ತಂಗಿ ತಾನ ಒಬ್ಬೇಕೆ ಪಟಕ ಸುತ್ಕೊಂಡ ನೋಡ್ರಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ ಬಂದ್ ಫೋಟೋ ಮಡಿಸಿ ಸಾಲ್ತದ ಇದು ಬುಜಿ ಇಲ್ಲಿ ನೋಡ್ರಿ ನಮ್ಮ ಅವ್ವಾಗ ಖರ್ಚು ಮರಚಕತ್ತಾನ ಮೊನ್ನೆ ನಾವು ರೈತ ಬಂದಾಗ ಒಂದ್ ಪುಟ್ಟಿ ಹಚ್ಚಿದಿಲ್ಲ ಬೇ ಎಲ್ಲ ತಿಂದು ಖಾಲಿ ಮಾಡಿದ್ವಿ ಈಗ ಮತ್ತೆ ಹಚ್ಚಕತ್ತಾವ ಒಂದ್ ಪುಟ್ಟಿ ಖರ್ಚು ಮರಿ ನೋಡ್ರಿ ಒಗ್ಗರ್ನಾಗೆಲ್ಲ ರೆಡಿ ಮಾಡ್ಕೊಂಡಾಳ ಅಲ್ಲಿಗೆ ನೆಕ್ಸ್ಟ್ ಈಗ ಬಜ್ಜಿ ಮಾಡಕ್ಕೆ ನಮ್ಮ ತಮ್ಮ ಎಲ್ಲ ರೆಡಿ ಮಾಡ್ಕೊಂಡಾನ ಇದನ್ನು ಒಗ್ಗರ್ನೆ ಕೊಟ್ಟು ಅದ ಬಂಡ್ಲಿ ಒಳಗೆ ಈಗ ಬಜ್ಜಿ ಬಿಟ್ಬಿಡೋದು ಇಲ್ಲಿ ನೋಡ್ರಿ ಇಲ್ಲಿಗ ಅಕ್ಕ ತಮ್ಮ ಇಬ್ರು ಚೆಸ್ ಆಡಕತ್ತಾರ ಚೆಸ್ ಇಲ್ಲಿ ಈಕಿ ತಂದು ಡ್ರೆಸ್ ಫಿಟ್ಟಿಂಗ್ ಮಾಡ್ಕೊಳಕತ್ತಾಳ್ರಿ ಈಕಿ ಡ್ರೆಸ್ ಫಿಟ್ಟಿಂಗ್ ಮಾಡ್ಕೊಂಡಿಂದ ನೋಡ್ರಿ ನಾನು ಡ್ರೆಸ್ ಫಿಟ್ಟಿಂಗ್ ಮಾಡ್ಕೋಬೇಕು ಮೊನ್ನೇನು ಅವ ತೊಗೊಂಬಂದಾವಲ್ಲ ಆ ಡ್ರೆಸ್ ಫಿಟ್ಟಿಂಗ್ ಮಾಡ್ಕೊತೀನಿ ಇನ್ನು 2 days ಒಳಗೆ ನಮ್ದು ಆ್ಯನಿವರ್ಸರಿ ಐತಿ ಸೊ ಅವಾಗ ಇದನ್ನ ಹಾಕ್ಕೋಬೇಕಂತೇಳಿ ಬೆಳಗಾಕ್ ಹೋಗಿನ ಹಾಕ್ಕೋಬೇಕು ಅಲ್ಲಿ ಹೋಗಿ ನನಗೆ ಫಿಟ್ಟಿಂಗ್ ಮಾಡಕ್ಕೆ ಟೈಮ್ ಇಲ್ಲ ಅದಕ್ಕೆ ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇಬ್ರು ಹೊಲಿಯಕತ್ತೀರೇನ್ ರಾಟಿ ನೋಡ್ರಿ ತನ್ನಂಗಿ ತಾನ ಹೊಲ್ಕೊಂತಾಳ ಅಂದ್ರ ಇದನ್ನ ನನಗೆ ಹೊಲಿಯಕತ್ತಾಳ್ರಿ
ನೀನ ಹಿಡಿದದನ ನಾವು ಉಳ್ಕೇದ್ ಹಿಡ್ಕೊಂಡಿನಿ ಯಾವ್ದು ನನಗ ತಲಿ ಹಿಡಿಯಾಕತ್ತದ ನಿನ್ ಕೈ ಕೊಟ್ಟೆ ನೀವು ಮಧ್ಯಾಹ್ನ ಹೆಂಗ್ ತಿಳಿ ಈಗ ಹೇಳಪ್ಪ ನೋಡ ನನಗೆ ಮಧ್ಯಾಹ್ನ ಹೆಂಗ್ ತಿಳಿ ತಿಂದಿಲ್ಲ ಏನೋ ಕೊಡ ಅಂದ್ಯಾ ಉಳ್ಳಾಗಡ್ಡಿ ಮೆಣಸಿಗೆ ಕಟ್ ಮಾಡ್ಕೊಂಬರ ಸುಮಿತ್ರ ಉಳ್ಳಾಗಡ್ಡಿ ಅವ್ನ್ ಕಟ್ ಮಾಡ್ಕೊಂಬರ ಸುಮಿತ್ರ ಹೆಂಗ್ ತಿಳಿ ತಿಂದಿಲ್ಲ ನಾನು ಹಂಗ ತಿಳಿ ತಿನ್ಬೇಕಿತ್ತು ನೋಡಿ ಈಗ ಹೌದು ನಾವ್ ಅಲೆಯಂಗಿಲ್ಲ ಅಂದ್ರೆ ನಾವ್ ಅಲೆಯಂಗಿಲ್ಲ ಅನ್ಬೇಕಿತ್ತು ಅವು ಅಲ್ಲ ಚಿನ್ನ ಅವು 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 ಹೆಂಗೆ ಹೊಲಿನ ಹೊಲಿನ ಅಂಗಿ ಹೆಂಗ್ ಹೊಲಿದು ಹೆಂಗ್ ಹೊಲಿದ ಅಂಗಿ ಹೊಲಿದ ನೋಡ ಯಾರದು ಹೆಂಗಿ ಇದು ಹೆಂಗ್ ಯಾರ್ದು ಯಾರ್ದು ಇದು ಯಾರ್ದದು ಚಿನ್ನ ಚಿಕ್ಕಮ್ಮಂದು ಚಿಕ್ಕಮ್ಮಂದು ಚಿಕ್ಕಮ್ಮನ ಹೆಂಗಿದ ಕೊಡ್ಕೊಂತ ಕೊಟ್ರ ಉಲ್ಟಾ ಇಟ್ಟು ಮಡಿಸ್ಕೊಳಕತ್ತಾಳ್ರಿ ಉಲ್ಟಾ ಇಟ್ಟಿದ್ನೆ ನಾನು ಮತ್ತೆ ಬಜ್ಜಿ ಮಸ್ತ್ ಆಗ್ಯಾವ ನನಗ ಬಜ್ಜಿ ಮಾಡ್ಕೊಡು ಅಂತ ಹೇಳ್ತಾರ ಹೋಗ್ತೀನಿ ಮಾಡ್ಕೊಡ್ತೀನಿ ಕ್ಲಾಸ್ ಅಕ್ಕ ನೋಡು ಅಷ್ಟು ಸ್ವಚ್ಛ ನೋಡು ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣ ಬಜ್ಜಿ ಮಾಡ್ಯಾನ ಮಸ್ತ್ ಆಗ್ಯಾವ ಹೌದಾ ಅಂಗಡಿ ಮಾಡಕ್ ಬರಲ್ಲ ಅಂತ ಪೂಜೆ ಮಾಡಿ ಅಂತ ಯಪ್ಪ ನೀನು ಅದಕ್ಕ ನಾನು ಓಡ್ ಬಂದೀನಿ ನಾನು ಬಾಯ್ ಹಾಕೊಳ್ಳಿಲ್ಲ ಮಣ್ಣು ಪುಟ್ಟ ಹಿಡ್ಕೊತಿದ್ದಾಳ ಇಲ್ಲ ನನ್ನ ಜೋಳಿನ ರುಚಿ ನೋಡೇನೇನೋ ಕೊರೋನೊಳ್ಳಿ ಬಾಗಿ ಇಟ್ಕೊಡೇನೋ ಕರ್ಮ ಅಲ್ಲೇ ಕರ್ತಾವ ಸೋಡಾ ಹಾಕ್ಯಾನ ಇವ ಹೊಲ್ವ ಏಟ್ ಹಾಕಿ ಸೋಡಾ ಅದಕ್ಕೆ ಏನ ಆಗ ಮುಗ್ಗುರು ಹಾಕಕ್ ಬರ್ತದ ಮಾಡಿ ನೋಡ್ರಲ್ಲ ನಮ್ಮ ತಮ್ಮ ಬಜ್ಜಿ ಮಾಡ್ಯಾನ್ರಿ ಮಸ್ತ್ ಆಗ್ಯಾವ್ರಿ ನಮ್ಮೆಲ್ಲರಿಗೋಸ್ಕರ ಚಿನ್ನಿ ತಿನ್ನಿಸ್ರಿ ಸುಳ್ಳು ಹೇಳ್ತೀನಿ ಬಾವ್ರಿ ಕಾಮಿಡಿ ಮಾಡ್ಕೊಂಡ್ ಬರ್ಸ್ಕೊಂಡು ಹೇಳಿದ್ರ ನೀನ್ ಸುಳ್ಳು ಹೇಳ್ತೀನಿ ಅಂತ ಅನಿಸ್ತೈತಿ ಸೈಕಲ್ ತಿಂತು ತೋಬೆ ಬಜ್ಜಿ ಮಾಡೋ ಊಟ ಚೆನ್ನಾಗಿಲ್ಲ ನನ್ ಮಗ ಮಾಡಿದ ಬಜ್ಜಿ ಯಾ ಅಂಗಡಿಯಾಗ ಹಿಂಗ್ ಮಾಡಿಲ್ರಿ ಚಕ್ಕತ್ತಿಗೆ ಒಂದ್ ಹೇಳ್ಬೇಕು ಹಿಂಗ್ ಹೇಳ್ಬೇಕು ಯವ್ವ ಕೊಟ್ ಪ್ಲೇಟರ್ ತಗೋತೀನ್ರಿ ಪುಟ್ಟಿ ಹಿಡ್ಕೊತೀರಲ್ಲ ಮನ್ಯಾಗ ಎಲ್ಲರೂ ಮನ್ಯಾಗ ಬಂದಿರಿ ನನ್ ಮಗ ಮಾಡ್ಯಾಡ್ರಿ ಬಜ್ಜಿ ನನ್ ಮಕ್ಳು ಮಾಡಿಲ್ಲ ಹೆಣ್ಮಕ್ಳು ಮಾಡಿಲ್ರಿ ನನ್ ಮಗ ಗಂಡ್ ಮಗ ಮಾಡ್ಯಾನ್ರಿ ನಾವ್ ಆಡ ಮನ್ಯಾಗ ಅಡಿಗೆ ಬಟ್ಟದನ್ರಿ ಅಕ್ಕ ಮಾಡೇನ್ರಿ ಏನ್ ಮಗ ದಿನ ಮಾಡ್ತೇವೆ ಕಣ್ಣು ಕಂಡಿಲ್ರಿ ನಮ್ಮ ತಮ್ಮಿ ಇವತ್ತ ಮಾಡಕ್ ಹಂಗಲ್ಲ ನಮ್ಮ ಅಣ್ಣನ್ ಕೈ ರುಚಿ ತಿನ್ಬೇಕ ಅನ್ಸ್ರಿ ಅದ್ರಿ ನಿಮ್ಗೂ ಬೇಕಾದ್ರೆ ಹೇಳ್ರಿ ಪಾರ್ಸಲ್ ಕೊಟ್ಟು ಕಳಿಸ್ತೇನ್ರಿ ನಮ್ಮ ಅಣ್ಣ ಮಾಡಿ ಒಂದ್ ತಿಂಗಳಿಗೆ ಬರ್ತಾವ ಅಂತ ಹೇಳಿ ಬರ್ತದ ತಿಂಗಳಿಗೆ ಬರ್ತಾವ ನೋಡ್ರಿ ಅವಾಗ ಮಣಗಂಡಿರ್ತಾರಲ್ಲ ಇದಕ್ಕಿಂತ ಚೆನ್ನಾಗಿರ್ತಾವ ಇಷ್ಟು ಚಲೋ ಮಾಡ್ಬೇಕಂತ ಯಾರೋ ಬಜ್ಜಿ ನಮಗೂ ನಮಗ್ ಮಾಡಕ್ ಬರಲ್ಲ ನಮಗೂ ನಿಮ್ ಚಲೋ ಬಂದಿರ್ತಾವ ನಿಮ್ ಚಲೋ ಬಂದಿರಲ್ಲ ಎಷ್ಟು ಹಾಕಿರಿ ಅದ್ರ ತಕ್ಕಂತೆ ಉಪ್ಪು ಖಾರ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿ ನೋಡ್ರಿ ನೀನ್ ಅಂಗಡಿ ತಗೊಂಡಿದ್ವಿ ಅದಕ್ಕಿಂತ ಇನ್ನೊಂದು ಏನೇನ ಹೊಟ್ಟೆ ತಿನ್ನಕ ಹೌದಾ ನಮ್ ಬಜ್ಜಿ ಇಷ್ಟವ ರೊಟ್ಟಿಯಾಗ ಪಲ್ಯ ಅದು ಈಗ ಈಗ